ಇಂಟೆಲಿಜೆಂಟ್ ಟೀಚರ್ ಹೆಂಡತಿ ಮಕ್ಕಳು 4 ಮಂದಿಗೆ ಆಗಿದೆ. ಅವ್ರಿಗೆ ಗೊತ್ತಿಲ್ಲ ಲೀಕ್ ಆಗಿರೋದು. ನಂತರ ಒಂದು ಮೊಬೈಲ್ ಆನ್ ಮಾಡಿದೆ, ಬರ್ನ್ ಆಗಿದೆ. ಹೆಣ್ಮಕ್ಳಿಗೆ ಸ್ವಲ್ಪ 70ಕ್ಕಿಂತ ಜಾಸ್ತಿ ಇದೆ. ಇದು ಡೇಂಜರ್. ಇವ್ರಿಗೇನಾದರೂ ಇಲ್ಲ, ಇವರೆಲ್ಲ ಸರಿ ಆಗ್ತದೆ. ಅದಕ್ಕೆ ಸ್ವಲ್ಪ ಎಫರ್ಟ್ ಮಾಡೋದು ಡಾಕ್ಟ್ರು. ನಾನು ಹೇಳಿದವ್ರಿಗೆ ಮತ್ತೇನಾದರೂ ಬೇರೆಯಿಂದ ಮೆಡಿಸಿನ್ಸು ತರಿಸು ಅದು ಮಾಡೋಕ್ಕಾಗ. ಇದೇನೆಂದರೆ ಈ ಯಾವಾಗಲಾದರೂ ಶಿಕ್ಷಕರಾಗಲಿ ಬೇರೆ ಯಾರಾಗಲಿ ಈ ಗ್ಯಾಸಿನ ಬಗ್ಗೆ ಭಾಳ ಕಾಳಜಿ ಇರಬೇಕು. ಗ್ಯಾಸನ್ನಿಂದ ಅಡುಗೆ ಮನೆಗೆ ಇಡಬಾರ್ದು. ಹೊರಗಡೆ ಒಂದು ಲೈನ್ ಮಾಡಿ ಲಾಕ್ ಮಾಡಬೇಕು. ಆಮೇಲೆ ಹೇಳಿದ್ವಿ ಎಷ್ಟೋ ಮಂದಿ ಇದನ್ನು ತಿಳ್ಕೊಳ್ಳೋಲ್ಲ. ಮತ್ತು ಗ್ಯಾಸಿಂದ ಏನು ಗೊತ್ತಾಗೋದು, ಸಣ್ಣ ಲೀಕೇಜು ಏನಾಗೋದು ಇನ್ನು ಉಣ್ಕಲ್ದಾಗೈತೆ ನಮಗೆ ಅವಾಗಿಂದಾಗಿದೆ. ಬಟ್ ಏನು ಮಾಡೋದು ಅನಿವಾರ್ಯ. ಡಾಕ್ಟ್ರು ಎಲ್ಲ ರೀತಿ ಪ್ರಯತ್ನ ಮಾಡಾಕ್ತಾರೆ. 3 ಮಂದಿ ಔಟ್ ಆಫ್ ಡೇಂಜರ್ ಆಗ್ತಿದ್ದಾರೆ. ಅದಕ್ಕೆ ಇನ್ನೂ ಏನಂದ್ರೆ ಡೇಂಜರ್ ಆಗ್ತದೆ, 60ಕ್ಕಿಂತ ಜಾಸ್ತಿ ಆಗುತ್ತೆ. ಮತ್ತು ಬೇರೆ ಬೇರೆ ಮೆಡಿಸಿನ್ ಭಾಳ ಒಳ್ಳೆಯ ಶಿಕ್ಷಕರು. ನನ್ನ ಹೆಂಡತಿದ್ರು ಅವರು ಸೋಷಿಯಲ್ ವರ್ಕ್ನು ಮಾಡ್ತಿದ್ರು ಮತ್ತು ಕ್ಲಾಸ್ ಯಾವ ಸ್ಕೂಲಲ್ಲಿ ಕೆಲಸ ಮಾಡಿದ್ರು? ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್. ಅದಕ್ಕೆ ಹೇಳಿನ ಡಾಕ್ಟ್ರುಗಳಿಗೆ ಮತ್ತು ಹೆಚ್ಚಿನ ಒಂದು ಅವರಿಗೆ ಏನಾದರೂ ಹೆಚ್ಚು ಬೇಕಾದ್ರೆ ಮತ್ತೊಂದು ಇಲ್ಲ ಅಂದ್ರೆ ಮತ್ತು ಬೇರೆ ಕಡೆ ಅಂದರೂ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು. ಮಾಡಿ ದೇವರನ್ನು ಬೆಳೆಸೋದು ಲಘು ಬೇಗನೆ ಸುಧಾರಣೆ. ಥ್ಯಾಂಕ್ ಯು.